ಅತಿ ಶೀಘ್ರವಾಗಿ ಪೂರ್ಣಗೊಂಡ ಇಂಜಿಲಗೆರೆ ಬಳಿಯ ಸಿದ್ದಾಪುರ ವಿರಾಜಪೇಟೆ ರಸ್ತೆ ಕಾಮಗಾರಿ ಶಾಸಕರಿಂದ ಲೋಕಾರ್ಪಣೆ. ಹಲವು ಸಮಯದಿಂದ ದುಸ್ಥಿತಿಯಲ್ಲಿದ್ದ ಇಂಜಿಲಗೆರೆ ಬಳಿಯ ಸಿದ್ದಾಪುರ ವಿರಾಜಪೇಟೆ ರಸ್ತೆಯ ಬಗ್ಗೆ ಅಲ್ಲಿನ ಸ್ಥಳೀಯರು ಶಾಸಕರ ಗಮನ ಸೆಳೆದಿದ್ದರು. ಈ ಹಿನ್ನೆಲೆಯಲ್ಲಿ ಶಾಸಕರಾದ ಎಎಸ್ ಪೊನ್ನಣ್ಣನವರು ಪಿಡಬ್ಲ್ಯೂಡಿ ಇಲಾಖೆಯ ಮೂಲಕ ಅನುದಾನ ಬಿಡುಗಡೆಗೊಳಿಸಿ ಕಳೆದ 2 ತಿಂಗಳ ಹಿಂದೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು. ರಸ್ತೆಯ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡಿದ್ದ ನಾಮೆರ ನವೀನ್ ಅವರು ಅವಧಿಗೂ ಮುನ್ನ ಗುಣಮಟ್ಟದ ಕಾಮಗಾರಿಯನ್ನು ಪೂರೈಸಿ ಇದೀಗ ರಸ್ತೆಯನ್ನು ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಶಾಸಕರಾದ ಎಎಸ್ ಪೊನ್ನಣ್ಣ ಈ ರಸ್ತೆಯನ್ನು ಲೋಕಾರ್ಪಣೆ ಮಾಡುವ ಮೂಲಕ ಗುಣಮಟ್ಟದ ಕಾಮಗಾರಿ ನಡೆಸಿದ ಗುತ್ತಿಗೆದಾರರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ವಿವಿಧ ಭಾಗದಲ್ಲಿ ಮುಖ್ಯ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ರಸ್ತೆಯ ಗುಣಮಟ್ಟವನ್ನು ನೋಡಿಕೊಳ್ಳುವಂತೆ ಪೊನ್ನಣ್ಣ ಸಲಹೆ ನೀಡಿದ್ದಾರೆ. ಈ ರಸ್ತೆಯ ಪುನರ್ನಿರ್ಮಾಣಕ್ಕೆ ಹೊಸ ರಸ್ತೆಯ ಕಾಮಗಾರಿಗೆ ನಾವೆಲ್ಲ ಸೇರಿ ಚಾಲನೆಯನ್ನು ಕೊಟ್ಟಿದ್ವಿ. PW ಇಲಾಖೆಯಿಂದ ನಡೆಸ್ತಾ ಇರುವಂಥ ಈ ಕಾಮಗಾರಿ 2 ತಿಂಗಳಿನಲ್ಲಿ ಇದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಇವತ್ತು ರಸ್ತೆಯ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ಇಲಾಖೆಯವರಿಗೆ ಮತ್ತು ಮುಖ್ಯವಾಗಿ ನಮ್ಮ ಈ ಕಾಮಗಾರಿಯನ್ನು ನೆರವೇರಿಸಿದಂಥ ಗುತ್ತಿಗೆದಾರರಿಗೆ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸ್ಥಳೀಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಳ್ಳೆಯ ಗುಣಮಟ್ಟದ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿದ್ದಾರೆ. ಹಾಗೆ ಹಲವಾರು ಕಡೆ ಈಗ ರಸ್ತೆ ಕಾಮಗಾರಿಗಳನ್ನ ನಾವು ಚಾಲನೆ ಕೊಟ್ಟಿದ್ದೇವೆ. ಈಗ ಜನರು ಬಹುಶಃ ನೋಡ್ತಾ ಇರ್ಬೋದು, ಹೋದಾಗ ಬಂದಾಗೆಲ್ಲ ಕೆಲಸ ಕಾಮಗಾರಿ ನಡೀತಾ ಇರುವಂಥದ್ದು. ನಾವು ಇಷ್ಟೇ ಒತ್ತಾಯ ಮಾಡೋದು, ಎಲ್ಲ ನಾಗರಿಕರು ಕೂಡ ಇದರ ಹೊಣೆಗಾರಿಕೆ ಅಂದರೆ ಇದರ ಗುಣಮಟ್ಟವಾಗಿ ಕಾಮಗಾರಿ ನಡೆಯುವಂಥ ಹೊಣೆಗಾರಿಕೆಯನ್ನು ತಗೋಬೇಕಾಗ್ತದೆ. ಯಾರೂ ಕಳಪೆ ಕಾಮಗಾರಿಗೆ ಅವಕಾಶ ಮಾಡಿಕೊಡದಂತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಕಡೆ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ನಾವು ಅಪೇಕ್ಷಿಸ್ತೇವೆ. ಆ ರೀತಿಯಾದಂಥ ಕಾಮಗಾರಿ ನಡೆಸಲಿಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು
ಕಾಮಗಾರಿಯನ್ನು ನಡೆಸಲಿಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಪ್ರಮುಖವಾಗಿ ಪೊನ್ನಂಪೇಟೆ ರಸ್ತೆಯಲ್ಲಿ ಸರ್ ಈಗ ಧೂಳು ಆಗಿದೆ, ಕೆಲಸಗಳಾಗ್ತಾಯಿಲ್ಲ ಅನ್ನೋ ಒಂದು ದೂರು ಸಾರ್ವಜನಿಕರು. ಈಗ ಅದು ಬೇಗೂರು ರಸ್ತೆ ನಿರ್ಮಾಣ ಆಗ್ತಾಯಿದೆ ಮತ್ತು ಮೊನ್ನೆ ಕೂಡ ಹರಿಹರ ರಸ್ತೆಗೆ ನಾವು ಚಾಲನೆ ಕೊಟ್ಟಿದ್ದೇವೆ. ಮತ್ತು ಅಲ್ಲಿ ಮತ್ತು ಈ ಕಡೆ ವಿರಾಜಪೇಟೆಯಲ್ಲಿ ಅಯ್ಯಪ್ಪ ಬೆಟ್ಟ ರಸ್ತೆಗೆ ಚಾಲನೆ ಕೊಟ್ಟಿದ್ದೇವೆ. ಗದೆಮಳ್ಳೂರು ರಸ್ತೆ ನಡೀತಾ ಇದೆ ಮತ್ತು ಈ ಕಡೆ ಕಾಕೋಟಪರಂಬು ರಸ್ತೆ ಕಾಮಗಾರಿ ನಡೀತಾ ಇದೆ. ಬೇಗೂರದು ಭಾಳ ಉತ್ತಮವಾಗಿ ಗುಣಮಟ್ಟವಾದಂಥ ಕಾಮಗಾರಿ ನಡೆದಿದೆ. ಹಾಗೆ ಎಲ್ಲ ಕಡೆಯನ್ನು ಚಾಲನೆ ಕೊಟ್ಟಿದ್ದೀವಿ. ಧೂಳು ಅಂತ ಹೇಳಿದ್ರೆ ರಸ್ತೆ ಕಾಮಗಾರಿ ಆದಾಗ ಸ್ವಲ್ಪ ಧೂಳು ಇರ್ತದೆ. ಧೂಳೇ ಇಲ್ಲದೆ ಕಾಮಗಾರಿ ಮಾಡಲಿಕ್ಕಾಗುತ್ತೆ. ಇಂಜಿಲಗೆರೆ ಬಳಿ ರಸ್ತೆ ಉದ್ಘಾಟನೆ ವೇಳೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚ್ಚ, ಕಾರ್ಯದರ್ಶಿ ಗೋಪಾಲಕೃಷ್ಣ, ಪ್ರಮುಖ ಜಾನ್ಸನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರುಗಳು, ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.